ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನ ಎರಡನೇ ಪವರ್ಫುಲ್ ನಾಯಕ. ರಾಜ್ಯ ಸರ್ಕಾರದಲ್ಲಿ ಡಿಸಿಎಂ ಆಗಿರುವ ಡಿಕೆಶಿ ಕೆಪಿಸಿಸಿ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಎರಡು ಪವರ್ಗಳಿಂದಾಗಿ ಡಿಕೆಶಿ ನಾನೇ ಮುಂದಿನ ಸಿಎಂ ಅನ್ನೋ ಸ್ಟೈಲ್ನಲ್ಲೇ ಮಾತನಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಇನ್ನುಳಿದ ಅರ್ಧ ಅವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನೋ ದಾಳಗಳನ್ನ ಆಗಾಗ ಉರುಳಿಸ್ತಿರ್ತಾರೆ. ಆದ್ರೀಗ ಇಷ್ಟೆಲ್ಲ ದಾಳದ ಮೇಲೆ ದಾಳ ಉರುಳಿಸುವ ಡಿಕೆಶಿಗೆ ಶಾಕ್ ಕೊಡಲು ಸಿದ್ದು ಬಣ ಮಾಸ್ಟರ್ ಪ್ಲಾನ್ ಮಾಡಿದೆ. ಡಿಕೆಶಿ ಶಕ್ತಿ ಕುಗ್ಗಿಸಲು ಸಿದ್ದರಾಮಯ್ಯ ಬಣದ ಸ್ಕೆಚ್. ಎಸ್, ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆಶಿ ಈಗ ಸಿಎಂ ರೇಸ್ನ ಪ್ರಬಲ ನಾಯಕ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಪ್ರಸ್ತುತ ಸಿಎಂ ಸಿದ್ದರಾಮಯ್ಯ 2.5 ವರ್ಷದ ಅವಧಿ ಪೂರೈಸಿ ಕೆಳಗಿಳಿದ್ರೆ ಡಿಕೆಶಿಯೇ ಮುಂದಿನ ಸಿಎಂ ಅಂತ ಹೇಳಲಾಗ್ತಿದೆ. ಹೀಗಾಗಿ ಈಗಿನಿಂದಲೇ ಡಿಕೆಶಿ ಸಿಎಂ ಆಗಲು ಬೇಕಾದ ಅವಕಾಶಗಳನ್ನೆಲ್ಲ ಸೃಷ್ಟಿಸಿಕೊಳ್ತಿದ್ದಾರೆ. ಜೊತೆಗೆ ಅವರ ದಾರಿಗೆ ಯಾರು ಅಡ್ಡಿಯಾಗದಂತೆ ತಮ್ಮ ರೂಟ್ ಅನ್ನ ಕ್ಲಿಯರ್ ಮಾಡಿಕೊಳ್ತಿದ್ದಾರೆ. ಇವರನ್ನು ಹೀಗೆ ಬಿಟ್ರೆ ಖಂಡಿತ ಸಿದ್ದರಾಮಯ್ಯಗೆ ಅಡ್ಡಗಾಲು ಹಾಕ್ತಾರೆ ಅಂತ ಸಿದ್ದು ಬಣ ಅಲರ್ಟ್ ಆಗಿದ್ದು, ಪವರ್ಫುಲ್ ಆಗಿರುವ ಡಿಕೆಶಿಯ ಒಂದು ಹಂತದ ಪವರ್ ತಗ್ಗಿಸಬೇಕು ಅಂತ ದಂಗೆದ್ದು ದಿಲ್ಲಿಗೆ ಹಾರಿದೆ. ಡಿಕೆಶಿ ಬಳಿಯ ಕೆಪಿಸಿಸಿ ಸ್ಥಾನ ಕಿತ್ತುಕೊಳ್ಳಲು ಸಿದ್ದು ಟೀಮ್ ಪ್ಲಾನ್. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾದ ಸಚಿವರು. ಡಿಕೆಶಿ ಬಳಿ ಇರುವ ಕೆಪಿಸಿಸಿ ಸ್ಥಾನವನ್ನ ಕಿತ್ತುಕೊಳ್ಳಲು ಸಜ್ಜಾಗಿರುವ ಸಿದ್ದರಾಮಯ್ಯ ಬಣ ಈಗ ದೆಹಲಿಗೆ ದಾಂಗುಡಿ ಇಟ್ಟಿದೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಹಾಗೂ ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಡಿಕೆಶಿಯನ್ನ ಕೆಪಿಸಿಸಿ ಸ್ಥಾನದಿಂದ ತೆಗೆದು ಬೇರೆಯವರನ್ನ ಮಾಡುವ ವಿಚಾರವಾಗಿ ಹೈಕಮಾಂಡ್ ಅಭಿಪ್ರಾಯ ಸಂಗ್ರಹಿಸಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೂ ಮೊದಲೇ ಹಿಂಟ್ ಕೊಟ್ಟಿದ್ದ ಸಚಿವ ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಹಾಗೂ ದಲಿತ ಸಮುದಾಯಗಳ ಸಮಾವೇಶ ಕುರಿತು ಚರ್ಚೆ ಮಾಡ್ತೇವೆ ಅಂತ ಹೇಳಿಕೆ ನೀಡಿ ಸಂಚಲನ ಸೃಷ್ಟಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವು ನೀಡಿದ್ರ ಖರ್ಗೆ. ಇದೇ ಹೊತ್ತಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವ ಹೇಳಿಕೆ ಈಗ ಹಲ್ಚಲ್ ಎಬ್ಬಿಸಿದೆ. ಕಲಬುರಗಿಯಲ್ಲಿ ಈ ಬಗ್ಗೆ ಮಾತನಾಡಿರುವ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು ನೀಡಿದ್ದಾರೆ. ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿ ಬಂದಿದ್ದೇವೆ. ಅಲ್ಲಿ ಹಿಂದುಳಿದ ವರ್ಗದವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಬೇರೆ ರಾಜ್ಯಗಳಲ್ಲೂ ಕೆಲವೇ ದಿನಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ ಎಂದಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಶೀಘ್ರದಲ್ಲೇ ಬದಲಾವಣೆ ಆಗಬಹುದು ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಬರೋದೇನಂದ್ರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು, ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸ ಮಾಡಿ ಮುಗಿಸ್ತೇವೆ. ಒಂದೊಮ್ಮೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿಯನ್ನ ಬದಲಾವಣೆ ಮಾಡಿದ್ದೆ ಆದಲ್ಲಿ ಅವರ ಸಿಎಂ ಸ್ಥಾನದ ಆಸೆಯ ರೆಕ್ಕೆಗಳಿಗೆ ಕತ್ತರಿ ಹಾಕಿದಂತಾಗುತ್ತೆ. ಅಂದ್ರೆ ಡಿಕೆ ಶಿವಕುಮಾರ್ ಪವರ್ ಕಟ್ ಮಾಡಿದಂತಾಗುತ್ತೆ. ಕೇವಲ ಡಿಸಿಎಂ ಪ್ರಭಾವದಿಂದ ಸಿಎಂ ಕುರ್ಚಿಗೆ ಏರಬಹುದು ಅನ್ನೋದು ತೀರಾ ಕಷ್ಟಕರ ಅಂತ ವಿಶ್ಲೇಷಿಸಲಾಗುತ್ತಿದೆ. ಆದ್ರೆ ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.